ನಮಸ್ತೆ ಎಲ್ಲರಿಗೂ, ನಾನು ಡಾಕ್ಟರ್ ಪ್ರಗತಿ, ರಿಯಲ್ ಹೋಮಿಯೋಪತಿಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂತಂದ್ರೆ ಹೋಮಿಯೋಪತಿ ಫಾರ್ಮಸಿ ಬಗ್ಗೆ. ಸೊ ಹೋಮಿಯೋಪತಿ ಫಾರ್ಮಸಿ ಅಂತಂದ್ರೆ ನೀವು ಹೋಮಿಯೋಪತಿ ಪೊಟೆನ್ಸಿ ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೊ ಸೆಲೆಕ್ಷನ್ ಅಂತಂತಂದ್ರೆ ನೀವು ಯಾವ ರೀತಿ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಡೋಸೇಜ್ಗಳನ್ನ ಸ್ಟಡಿ ಮಾಡ್ತಿರೋ ಅದೇ ರೀತಿಯಾಗಿ ಲೈಕ್ 25 mg ಇರ್ಬೋದು, 50 mg ಇರ್ಬೋದು, 200 mg ಇರ್ಬೋದು, ಸೊ 500 mg, ಅದೇ ರೀತಿ ನೀವು ಹೇಗೆ ಅಲೋಪತಿ ಮೆಡಿಸಿನ್ಸಲ್ಲಿ ಸ್ಟಡಿ ಮಾಡ್ತೀರಾ ಅದೇ ರೀತಿ ಹೋಮಿಯೋಪತಿಯಲ್ಲಿಯೂ ಕೂಡ ಪೊಟೆನ್ಸಿ ಸೆಲೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಪೊಟೆನ್ಸಿ ಸೆಲೆಕ್ಷನ್ ಅಂತಂದರೆ 30C ಅಂತ, 200C ಅಂತ, ಇದೇ ರೀತಿ ಹೋಮಿಯೋಪತಿ ಫಾರ್ಮಸಿಯಲ್ಲಿ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಯಾರಾದರೂ ಈ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರೆ, ಹೊಸದಾಗಿ ವೀಕ್ಷಿಸ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಏನಾದರೂ ನಿಮಗೆ ಕ್ವಶನ್ಸನ್ನು ಕೇಳಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಎಸ್, ಸೊ ಮುಂದೆ ಹೋಗೋಣ. ಸೊ ಹೋಮಿಯೋಪತಿ ಫಾರ್ಮಸಿ ಡೋಸೇಜ್ ಆ್ಯಂಡ್ ಇಟ್ಸ್ ಡೀಟೇಲ್ಸ್. ಸೊ ಹೋಮಿಯೋಪಥಿಕ್ ಡೈಲ್ಯೂಷನ್ಸ್ ಫಸ್ಟ್ ಬಂದುಬಿಟ್ಟು homeopathic dilutions ಅಂತಂದ್ರೆ known by practitioners as dynamization or potentization here. So it is a process in which a substance is diluted with alcohol or distilled water and then vigorously shaken. So this process is called as succussion. ಸಕ್ಸೆಷನ್ ಅಂತಂತಂದ್ರೆ ಸೊ ಯು ವಿಲ್ ಟೇಕ್ ಅ ಡೈಲ್ಯೂಷನ್ ಅಂತ ಹೇಳ್ತೀವಿ. ಸೊ ಡೈಲ್ಯೂಷನ್ ಅಂತಂದ್ರೆ ದಿಸ್ ಈಸ್ ನೋನ್ ಆ್ಯಸ್ ಬೈ ಪ್ರಾಕ್ಟಿಷನರ್ಸ್ ಡೈನಮೈಸೇಷನ್ ಅಥವಾ ಪೊಟೆಂಟೈಸೇಷನ್ ಅಂತ ಹೇಳ್ತೀವಿ. ಸೊ ಡೈನಮೈಸೇಷನ್, ಪೊಟೆಂಟೈಸೇಷನ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ಅದು ಒಂದು ಸಬ್ಸ್ಟೆನ್ಸನ್ನು, ಲೈಕ್ ನೀವು ಪ್ಲಾಂಟ್ ಸಬ್ಸ್ಟೆನ್ಸ್ ತೊಗೊಂಡಿರ್ಬೋದು ಅಥವಾ ಒಂದು ಆ್ಯನಿಮಲ್ ಸಬ್ಸ್ಟೆನ್ಸನ್ನು ತೊಗೊಂಡಿರ್ಬೋದು. ಸೊ ಅದನ್ನು ನೀವು ಪೊಟೆಂಟೈಸೇಷನ್ ಮಾಡಬೇಕು. ಯಾವಾಗ, ಹೇಗೆ ಅಂದರೆ ಆಲ್ಕೋಹಾಲ್ ಆದರೂ ತೊಗೋಬೋದು ಅಥವಾ ಡಿಸ್ಟಿಲ್ಡ್ ವಾಟರ್ ಆದರೂ ತೊಗೊಂಡು ಶೇಕಿಂಗ್ ಮಾಡಬೇಕು, ವಿಗಾರಸ್ಲಿ ಶೇಕಿಂಗ್, ಆ್ಯಂಡ್ ದಿಸ್ ಇಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆ್ಯಸ್ ಸಕ್ಸೆಷನ್ ಅಂತ ಹೇಳ್ತೇವೆ. ಸೊ ಸಕ್ಸೆಷನ್ ಅಂತಂದ್ರೆ ಈ ರೀತಿಯಾಗಿ ತಯಾರು ಮಾಡಿದ್ದಕ್ಕೆ ನಾವು ಹೋಮಿಯೋಪತಿಕ್ ಡೈಲ್ಯೂಷನ್ಸ್ ಅಂತ ಹೇಳ್ತೀವಿ. Okay, the homeopathic founder ಅಂತಂತಂದ್ರೆ Samuel Hahnemann is the founder of homeopathy. So ಇವ್ರು ಏನು ಮಾಡಿದ್ರು, he believed in the process of succussion activated the vital energy of this diluted substance, and that successive dilutions increase the potency of the preparation, although other strands of homeopathy such as Sussler's disagreed. ಸೊ ಫೌಂಡರ್, ಹೋಮಿಯೋಪತಿದು ಫೌಂಡರ್ ಸ್ಯಾಮ್ಯುಯಲ್ ಹ್ಯಾನೆಮನ್. ಸೊ ಅವ್ರು ಏನು ಹೇಳಿದರು ಅಂತಂದ್ರೆ, ಸೊ ಪ್ಲ್ಯಾಂಟಲ್ಲಿ ಒಂದು ಶಕ್ತಿ ಇರ್ತದೆ ಅಥವಾ ಒಂದು ಆ್ಯನಿಮಲ್ ಒಂದು ಏನೋ ಒಂದು ಆ ಪ್ರಾಸೆಸ್ಸಲ್ಲಿ ಕೂಡ ಒಂದು ಶಕ್ತಿ ಇರ್ತದೆ. ಸೊ ಆ ಶಕ್ತಿಯನ್ನು ನಾವು ಸಕ್ಸೆಷನ್ ಮಾಡೋ ಮುಖಾಂತರಲ್ಲೇ ಆ ಶಕ್ತಿಯನ್ನು ಬಿಡುಗಡೆ ಮಾಡ್ತೀವಿ. ಸೊ ಆ ಶಕ್ತಿಯನ್ನೇ ಮನುಷ್ಯನ ಶಕ್ತಿಯನ್ನು ಸರಿ ಮಾಡುತ್ತೆ. ಸೊ ಶಕ್ತಿಯನ್ನು ಸರಿ ಮಾಡಲಿಕ್ಕೆ ಶಕ್ತಿನೇ ಬೇಕು, ಕೆಮಿಕಲ್ ಅಥವಾ ಯಾವುದೇ ಮೆಡಿಸಿನ್ ಅಲ್ಲ. ಶಕ್ತಿಯನ್ನು ಸರಿ ಮಾಡಲಿಕ್ಕೆ ಶಕ್ತಿ ಬರುವಂಥ ಮಾತ್ರೆ ಇರಬೇಕು. ಸೊ Samuel Hahnemann believed this kind of thing. So and that successive dilutions increase the potency of the preparation. So ಯಾವಾಗ ನಾವು ಸಕ್ಸೆಷನ್ ಮಾಡ್ಕೋತಾ ಹೋಗ್ತೀವಿ, ವಿಗಾರಸ್ ಶೇಕಿಂಗ್ ಪ್ರಾಸೆಸ್ಸನ್ನು ಮಾಡ್ಕೋತಾ ಹೋಗ್ತೀವಿ, ಆವಾಗ ಏನಾಗುತ್ತೆ, ಅದು ರೀತಿ ಪ್ರಿಪ್ರೇಷನ್ ಮಾಡೋದು ಮೆಡಿಸಿನ್ಸ್ ಈ ರೀತಿ. ಸೊ ದ ಕಾನ್ಸೆಪ್ಟ್ ಈಸ್ pseudoscience because no molecules of the original material are likely to remain. ಸೊ pseudoscience ಅಂತ ಕಾನ್ಸೆಪ್ಟ್ pseudoscience ಅಂತ ಹೇಳ್ತೀವಿ. ಸೊ ಬಿಕಾಸ್ ನೋ ಮಾಲಿಕ್ಯೂಲ್ಸ್ ಆಫ್ ದ ಒರಿಜಿನಲ್ ಮಟೀರಿಯಲ್ ಆರ್ ಲೈಕ್ಲಿ ಟು ರಿಮೇನ್. ಸೊ ನಾವೇನು ಮೆಡಿಸಿನ್ ತಯಾರು ಮಾಡಿರ್ತೀವಿ, ಸೊ ಆ ಮೆಡಿಸಿನ್ ಅದು ಇರಲ್ಲ, ಬಟ್ ಆ ಮೆಡಿಸಿನ್ದು ಶಕ್ತಿ ಆ ಒಂದು ಪ್ರಾಸೆಸ್ಸಿಂದ ತೆಗೆದುಕೊಂಡಿರ್ತದೆ, ಅದು ಮೆಡಿಸಿನಲ್ಲಿ ಬಂದುಬಿಟ್ಟಿರ್ತದೆ. ಸೊ ಆ ರೀತಿಯಾಗಿ ನಾವು ಮೆಡಿಸಿನ್ಸನ್ನು ಪ್ರಿಸ್ಕ್ರೈಬ್ ಮಾಡ್ಕೊತಾ ಹೋಗ್ತೀವಿ ಹೋಮಿಯೋಪತಿಯಲ್ಲಿ. ಸೊ ಇನ್ಸಾಲ್ಯುಬಲ್ ಸಾಲಿಡ್ಸ್ ಅಂತ ಹೇಳ್ತೀವಿ, ಸಚ್ ಆಸ್ ಕಾರ್ಡ್ಸ್ ಆ್ಯಂಡ್ ಆಯಿಸ್ಟರ್ ಶೆಲ್ are diluted by grinding them with lactose here. So which is a trituration ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್. ಮೆಥಡ್ಸ್ ಆಫ್ ಪ್ರಿಪ್ರೇಷನ್, ಫಸ್ಟ್ ಒನ್ is succussion, second one is dynamization. Succussion is preparation be given at the lowest possible dose. Dynamization is the process of dilution, and succussion is termed dynamization or potentization by homeopathy here. Hahnemann created the centesimal or C scale, diluting a substance by a factor of 100 at each stage.
noted as X or D, and 50 millisibel potency, 1 part in 50,000. ಸೊ 50 millisibel potency ಕೂಡ ಹೋಮಿಯೋಪತಿಲಿ ಇದೆ, ಅಷ್ಟು ಸ್ಟ್ರಾಂಗ್ ಡೋಸ್, ವೆರಿ ಮೈಲ್ಡ್ ಬಟ್ ಆ್ಯಕ್ಷನ್ ಈಸ್ ವೆರಿ ಸ್ಟ್ರಾಂಗ್. 50,000. ಸೊ 1 part of medicine to 50,000 parts of the alcohol, maybe distilled water or the milk, powder of milk. Okay, so this contains at least one molecule of the original substance, is around 12C. A 2C dilution requires a substance to be diluted to 1 part in 100, and then some of the diluted solution diluted by a further factor of 100. Next ಬಂದ್ಬಿಟ್ಟು sixth dilution is repeats this process 6 times. ಸೊ ಯಾವ ಪ್ರೊಸೆಸನ್ನು 6 times ರಿಪೀಟ್ ಮಾಡ್ತಾರೆ ಅಂದ್ರೆ, 2C dilution requires a substance to be diluted. ಪೌಡರ್ ಆಫ್ ಮಿಲ್ಕ್ ಅಥವಾ ಮಿಲ್ಕ್ ಇದು ಪೌಡರ್ ಅಂತ ಹೇಳ್ತೀವಿ. ಸೊ ಗೋಟ್ ಮಿಲ್ಕಿಂದ ಮಾಡಿರುವಂಥದ್ದು ಪೌಡರ್. ಸೊ 2C dilution requires a substance to be diluted to 1 part of 100. ಸೊ ಒಂದು ದೊಡ್ಡ ಮೆಡಿಸನ್ ಇದೆ ಅಂತಂದರೆ ಅದರಲ್ಲಿ 1 part ಆಫ್ ಮೆಡಿಸನ್ ತೊಗೊಂಡು ಅದನ್ನು ಸೊಲ್ಯೂಷನಲ್ಲಿ ಪ್ರಿಪೇರ್ ಮಾಡ್ತಾರೆ. ಡೈಲ್ಯೂಟೆಡ್ ಬೈ ಅ ಫರ್ದರ್ ಫ್ಯಾಕ್ಟರ್ ಆಫ್ 100. ಸೊ ಒಂದು ಸ್ವಲ್ಪ ಮೆಡಿಸಿನ್ ಶಕ್ತಿ ಅಷ್ಟೇ ಇರೋದು. 6C dilution repeats this process 6 times. 2C 2 times, 6C 6 times, ending up with original material diluted by a factor of 100 power raised to 6. 100 power raised to 6 is equal to 100 power raised to 12. Higher dilutions follow the same pattern here. In homeopathy, a solution that is more dilute substances are considered by homeopathy to be stronger and deep acting here. ಸೊ ಇವು ಸ್ಟ್ರಾಂಗ್ ಮೆಡಿಸಿನ್ಸ್ ಹೆಂಗೆ ಹೈಯರ್ ಪೊಟೆನ್ಸಿ ಹಾಕೊಂತ ಹೋಗುತ್ತೋ ಅದು ಸ್ಟ್ರಾಂಗಾಗಿ ಆ್ಯಕ್ಟ್ ಮಾಡುತ್ತೆ. ಅದೇ ರೀತಿ ಡೀಪ್ ಇರ್ತದೆ ಮೆಡಿಸಿನ್ಸ್ ಆ್ಯಕ್ಷನ್ ವಿಲ್ ಬಿ ಡೀಪರ್. ದ ಎಂಡ್ ಪ್ರಾಡಕ್ಟ್ ಈಸ್ ಆಫನ್ ಡೈಲ್ಯೂಟೆಡ್ ದ್ಯಾಟ್ ಇಟ್ ಈಸ್ indistinguishable from the dilutant, typically ethanol or pure water for liquids or milk sugar for insoluble solids here, or sugar of milk ಅಂತ ಹೇಳ್ತೀವಿ. So 30C, coming to Hahnemann, says Hahnemann advocated this potency for most purposes, that is diluted by a factor of 10 to 60 times. 300C, 30C is a potency. 30C ಇಂದ ಬಿಗಿನ್ ಆಗುತ್ತೆ ಹೋಮಿಯೋಪತಿಯಲ್ಲಿ, ಲೈಕ್ 2C potency, 6C or 200C, 30C, 300C. Hahnemann regularly used 300C. A solution that is more dilute is described as having a higher potency, and more dilute substances are considered by homeopaths to be stronger and deep acting here. Like some homeopaths developed a decimal scale, D or X. This is the decimal scale ಅಲ್ಲಿ ಡೆನೋಟ್ ಮಾಡಲಾಗಿದೆ. ಸೊ C ಅಥವಾ X ಅಂತ ಹೇಳಿ, diluting the substance to 10 times its original volume each state. ಒನ್ಸ್ ನಾವು ಪ್ರಾಸೆಸನ್ನು ಸ್ಟಾರ್ಟ್ ಮಾಡಿದ್ರೆ ದ ಪವರ್ ಆಫ್ ದಟ್ ಮೆಡಿಸಿನ್ ವಿಲ್ ರೇಸ್ ಟು ವಾಲ್ಯೂಮ್ ಆಫ್ 10 times ಅದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ದ ಡಿ ಅಲ್ಲಿ ಡಿನೋಟ್ ಮಾಡಿರಾಗಿರ್ಬೋದು ಅಥವಾ ಎಕ್ಸ್ ಸ್ಕೇಲ್ ಡೈಲ್ಯೂಷನ್ಸ್ ಅಲ್ಲಿ is therefore half that of the same value of that C scale. For example, 12x is same level of dilution as 6x. 6C 12 for example 12x ಇದೆ ಅಂತಂದ್ರೆ 12x is a potency, ಅದು ಸೇಮ್ ಆಗಿ ಡೈಲ್ಯೂಷನ್ ಆಗಿ ಸೇಮ್ ಲೆವೆಲ್ ಆಫ್ ಡೈಲ್ಯೂಷನ್ ಆಸ್ 6x. 6C potency, 6C is a dilution, 12x is a potency. Okay, this 12x was introduced by Constantine Heron. 6C or 6x or 12x, these are the biochemical considerations, or the potency will be like this. This 12x scale was introduced by Constantine Heron. In the last 10 years of his life, Hahnemann also developed a quintamisimal or LM scale, diluting the 1 part in 50,000 parts of diluent here. Just 1 part in 50,000 parts. This is called as a large millisimal or the quintamillisimal, which is a Q. Okay, potencies with 1000 C and above are usually labeled with Roman numeral M and with centesimal C indicator implied. All such potencies are centesimal dilutions.
So 1 m is equal to 1000 C, 10 m is equal to 10,000 C, cm is equal to 1 lakh C. So cm potency kuda ide, 1 m ide, 10 m ide, 50 m kuda ide, cm potency ide. Lm which would indicate 5 lakh is typically not used due to confusion with Lm potency scale. So next, coming to the scale here, what the scale actually says. X scale is there, C scale, ratio of that, and there is a note which I have prepared this table for you all. So 1x x scale ಅಲ್ಲಿ ನೋಡುವಾಗ 1x ಅಂತ ಇದೆ, C scale ಅಲ್ಲಿ 1x ಇಲ್ಲ. ರೇಷಿಯೋ ಅಂತಂದರೆ ಎಕ್ಸು 1 ಇರುತ್ತೆ, ಬಟ್ ಸಿದು so 1:10. So 1 part of the medicine and raised to 10 parts of the dilution, like alcohol or the water or distilled water or sugar of milk. So this is 1:10. So described as a low potency. 1x is described as a low potency. Next, coming to 2x. In x scale there is 2x, C there is 1C, 1:100. This is called higher potency than 1x by homeopaths. 1x, 2x, 6x. 6x is 3C, which is 10 raised to power 6. 8x, similarly there is 12x. 24x, you see there is a 12x, 12C. 24x is 12C. Okay, we basically use in 6 scale like biochemic like 6x potency, which is a 3C. Next, coming to 24x, has a 60% probability of containing one molecule of original material if 1 mole of the original substance was used here. Next, coming to 26x, which is a 13C. If pure water was used as the diluent, no molecules of the original substance or the original solution remain in the water. This is the pure water was used here in this 26x. Next, coming to 60x, dilution advocated by Hahnemann for most purposes. On average, this would be require giving 2 billion doses per second to 6 billion people for 4 billion years to deliver a single molecule of the original material to my patient, to any patient here. Next, coming to 400x, dilution of popular homeopathy flu preparations. Okay, oxinococinum anta helbodu. So till 400x ತನಕ ಹೋಮಿಯೋಪತಿಕ್ ಪೊಟೆನ್ಸೀಸ್ ಇದೆ. ನೆಕ್ಸ್ಟ್ ಈ ಟೇಬಲಲ್ಲಿ ನೋಡುವಾಗ ಹೋಮಿಯೋಪತಿಕ್ ಡೈಲ್ಯೂಷನ್ ಚಾರ್ಟ್ ಅಂತ ಹೇಳ್ತೀವಿ. ಸೆನ್ ಡೆಸಿಮಲ್ ಪೊಟೆನ್ಸಿ 1C, 2C, 3C, 6C, 12C, 30 and 200. ಸೊ ಸಕ್ಸೆಷನ್ಸ್ 10, ದೆನ್ ಸೆನ್ ಡೆಸಿಮಲ್ ಸಕ್ಸೆಷನ್ 10. ಆಮೇಲೆ ಡೆಸಿಮಲ್ ಅಲ್ಲಿ ನೋಡುವಾಗ ಪೊಟೆನ್ಸಿ 1x, 2x ಲೈಕ್ ದ್ಯಾಟ್. Over the counter remedies tend to come in 6C and 30C potency. 6C is typically used for chronic ailments, long standing disease. 6C ಯಾವಾಗ ಯೂಸ್ ಮಾಡ್ತೀವಿ ಅಂತಂತಂದ್ರೆ ಕ್ರಾನಿಕ್ ಏಲ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಕ್ರಾನಿಕ್ ಏಲ್ಮೆಂಟ್ಸ್ ಅಂತಂದರೆ ಜಾಸ್ತಿ ದಿನದಿಂದ ಸಫರ್ ಆಗ್ತಿರೋದು. ಸೊ ಯಾವಾಗ ಜಾಸ್ತಿ ದಿನದಿಂದ ಕ್ರಾನಿಕ್ ಏಲ್ಮೆಂಟ್ಸ್ ಅಂತಂದ್ರೆ ಜಾಸ್ತಿ ದಿನದಿಂದ ಸಫರ್ ಆಗೋದು ಅಥವಾ ಜಾಸ್ತಿ ದಿನದಿಂದ ಒಂದು ಡಿಸೀಸನ್ನು ಇರೋದು. ಸೊ ಅದಕ್ಕೆ ಲಾಂಗ್ ಸ್ಟ್ಯಾಂಡಿಂಗ್ ಏಲ್ಮೆಂಟ್ಸ್ ಅಂತ ಹೇಳ್ತೀವಿ. 30C or higher potency is typically used for first aid or acute kind of situations. So 30C is used in acute conditions such as onset of cold or bruising after a knock or fall. Which is stronger here, 6x or 30x? So some questions, ಅಲ್ಲಿ some questions ಅನ್ನು ನಾನು ಆನ್ಸರ್ ಮಾಡ್ತೀನಿ. ಸೊ ಯಾವ ಪೊಟೆನ್ಸಿ ಸ್ಟ್ರಾಂಗರ್ ಇದೆ ಅಂತ ಹೇಳುವಾಗ 6x ಪೊಟೆನ್ಸಿ ಸ್ಟ್ರಾಂಗರ್ ಇದೆಯೋ ಅಥವಾ 30x ಪೊಟೆನ್ಸಿ ಸ್ಟ್ರಾಂಗರ್ ಇದೆಯೋ ಅಂತ ಕೇಳ್ತೀವಿ. ಸೊ 30x ಪೊಟೆನ್ಸಿ ವಿಚ್ ಈಸ್ ಸ್ಟ್ರಾಂಗರ್? ಸೊ ಯಾವ ಪೊಟೆನ್ಸಿ ಸ್ಟ್ರಾಂಗರ್ ಆಗಿದೆ? 30x is more dilute but also more potent and therefore deeper acting than 6s. The benefit of 6s is that it requires less precision in selection and can be ideal for light and repeatable dosing. ಯಾವಾಗ ನೀವು 30x ಪ್ರಿಸ್ಕ್ರೈಬ್ ಮಾಡ್ತೀರಾ ಅಂತಂದರೆ 30x ಯಾವಾಗ ಅಂದರೆ ಇಟ್ ಈಸ್ ವೆರಿ ಡೈಲ್ಯೂಟ್ ಪೊಟೆನ್ಸಿ ಅಂತ ಹೇಳಿದ್ವಿ, ಬಟ್ ಆಲ್ಸೋ ಮೋರ್ ಪೊಟೆಂಟ್ ಆ್ಯಂಡ್ ದೇರ್ ಫಾರ್ ಡೀಪರ್ ಆ್ಯಕ್ಟಿಂಗ್ ದೆನ್ 6s. 30x is more stronger in action than 6x. Which is higher potency in homeopathy? ಯಾವ ಡೋಸ್ ಆರ್ ಯಾವ ಪೊಟೆನ್ಸಿ ಜಾಸ್ತಿ ಇದೆ ಹೋಮಿಯೋಪತಿಯಲ್ಲಿ ಅಂತ ಹೇಳಿದಾಗ, ಇನ್ ಪ್ರಾಸೆಸ್ ಆಫ್ ಮೇಕಿಂಗ್ ಹೋಮಿಯೋಪತಿಕ್ ಪ್ರಾಡಕ್ಟ್ ದ ಒರಿಜಿನಲ್ ಸಬ್ಸ್ಟೆನ್ಸ್ ಇಸ್ ಡೈಲ್ಯೂಟೆಡ್ ಬೈ ಅ ಫ್ಯಾಕ್ಟರ್ ಆಫ್ 1 part in 10 raised to power 30.
So 10 raised to power 30. So one part of medicine if you take, there is 10 raised to the power of 30 ಅಂತ ಹೇಳ್ಬೋದು. The so called homeopathic products therefore contain no active ingredients. ಸೊ ಯಾವುದೇ ಮೆಡಿಸಿನ್ಸ್ ನೀವು ತಗೋಬೋದು, ಅದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇರಲ್ಲ. ಸೊ ನೀವು ಅದರಲ್ಲಿ ಯಾವುದೇ ಥರದ್ದು ಲಕ್ಷಣಗಳು ಕಾಣಲ್ಲ. ಯಾಕಂದರೆ ದ ಮೆಡಿಸಿನ್ ಇಸ್ ವೆರಿ ಪೊಟೆಂಟ್, ಡೀಪ್ ಆ್ಯಕ್ಟಿಂಗ್, ಸ್ಟ್ರಾಂಗ್ ಆ್ಯಕ್ಟಿಂಗ್. ಸೊ ಯು ಡೋಂಟ್ ಫೈಂಡ್ ಎನಿಥಿಂಗ್ because the medicine is in dynamic in nature, very strong, very deep acting. Next, coming to what does large millisimal potency mean in homeopathy? Large LM potency andre in homeopathy ಒಳಗಂದ್ರೆ abstract 50 millisimal potency, which is LM, large millisimal, not only used for hypersensitive patients but act with great power to heal without major aggravations. ಸೊ LM ಪೊಟೆನ್ಸೀಸ್ ಏನಾಗುತ್ತಂದ್ರೆ ವಿತೌಟ್ ಯಾವುದೇ ಒಂದು ಕಾರಣ ನಿಮಗಿತ್ತು ಅಂತಂದ್ರೆ, ಅದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಯಾವುದೋ ಆ್ಯಸಿಡಿಟಿ ಅಥವಾ ಯಾವುದೋ ಒಂದು ಸಮಸ್ಯೆ ಇರ್ಬೋದು, ವೆನ್ ಯು ಯೂಸ್ ಇನ್ ಲಾರ್ಜ್ ಮೆಲಿಸಿಮಲ್ ಪೊಟೆನ್ಸಿ ನಿಮ್ಗೆ ಕಡಿಮೆ ಎಗ್ರವೇಷನ್ ಅಂತ ಹೇಳ್ತೀವಿ. ಸೊ ಎಗ್ರವೇಷನ್ ಅಂತಂದರೆ ಏನಂತಂದ್ರೆ ನೆಕ್ಸ್ಟ್ ವಿಡಿಯೋಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಅದ್ರ ಮೇಲೆ ನಿಮಗೆ ಏನಾದರೂ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ. ಸೊ ಖಂಡಿತ ಅಗ್ರವೇಷನ್, ಅಮೆಲರೇಷನ್ ಅಂದ್ರೇನು, ಸೊ ಈ ಟರ್ಮ್ಸ್ ಮೇಲೆ ಎಲ್ಲ ನಾನು ವಿಡಿಯೋಗಳನ್ನು ಮಾಡ್ತೀನಿ. 50 millisimal potency LM, not only used for hypersensitive but also it is healed without any much greater aggravation. aggravation ಅಂತಂದ್ರೆ ಮೆಡಿಸಿನ್ಸ್ ನೀವು ತಗೊಂಡ್ಮೇಲೆ ಜಾಸ್ತಿ ಮಾಡುತ್ತೆ, ಜಾಸ್ತಿ ಮಾಡಿ ಆರಾಮ ಮಾಡುತ್ತೆ ಆ ರೀತಿ. ಹೌ ಡಸ್ ಹೋಮಿಯೋಪತಿಕ್ ಮೆಡಿಸಿನ್ ಟ್ರೀಟ್ ಅ ಪೇಷಂಟ್? ಯಾವ ರೀತಿ ಒಂದು ಹೋಮಿಯೋಪತಿ ಮೆಡಿಸಿನ್ ನಿಮ್ಮನ್ನು ಆರಾಮ ಮಾಡುತ್ತೆ, ಗುಣ ಯಾವ ರೀತಿ ಮಾಡುತ್ತೆ ಅಂತಂದ್ರೆ, ಹೋಮಿಯೋಪತಿ ವ್ಯೂಸ್ ಸಿಂಟಮ್ಸ್ ಆಫ್ ಇಲ್ನೆಸ್ ಆಸ್ ನಾರ್ಮಲ್ ರೆಸ್ಪಾನ್ಸಸ್ ಆಫ್ ದ ಬಾಡಿ ಆಸ್ ಇಟ್ ಅಟೆಂಪ್ಟ್ಸ್ ಟು ರೀಗೇನ್ ಹೆಲ್ತ್. ಏನಂತಂದ್ರೆ ನಿಮ್ಮದು ಬಾಡಿನ ನಾವು ಟ್ರೀಟ್ ಮಾಡಲ್ಲ, ಸೊ ನಿಮ್ಮ ಡಿಸೀಸನ್ನು ನಾವು ಟ್ರೀಟ್ ಮಾಡಲ್ಲ. ಸಾರಿ, ವಿ ಡೋಂಟ್ ಟ್ರೀಟ್ ಯುವರ್ ಡಿಸೀಸ್, ವಿ ಟ್ರೀಟ್ ಯುವರ್ ಬಾಡಿ. ಸೊ ನಾವು ಹೆಂಗೆ ಹೇಳ್ತೀವಿ ಅಂತಂದ್ರೆ, ನಾವು ಯೂಶ್ವಲಿ ನಿಮ್ಮದು ಸಿಂಪ್ಟಮ್ಸ್ ನೋಡಿ ಟ್ರೀಟ್ ಮಾಡಲ್ಲ, ನಿಮ್ಮದು ಯಾವ ರೀತಿ ದೇಹ ಲಕ್ಷಣಗಳು ಐತಿ, ಸೊ ಅದ್ರ ಮೇಲೆ ನಾವು ನಿಮಗೆ ಮೆಡಿಸಿನ್ಸನ್ನು ಕೊಡ್ತೀವಿ. ಓಕೆ, ಸೊ ಎಲ್ಲರಿಗೂ ಒಂದೇ ರೀತಿಯಾದ ಮೆಡಿಸಿನ್ಸ್ ಇರಲ್ಲ. ಸೊ ಎಲ್ಲರದ್ದು ದೇಹ ಬೇರೆ ಬೇರೆ ರೀತಿಯಾಗಿ ನಾವು ಕೊಟ್ಟಿರೋ ಮೆಡಿಸಿನ್ಸ್ಗೆ ಆ್ಯಕ್ಟ್ ಮಾಡುತ್ತೆ. ಸೊ ಯಾವಾಗ ನಾವು ಮೆಡಿಸಿನ್ಸ್ ಕೊಟ್ಟಿರೋದು ನಿಮಗೆ ಕೊಟ್ಟಿರೋದು ಬೇರೆ ಇರ್ಬೋದು, ಬೇರೆಯವ್ರಿಗೆ ಕೊಟ್ಟಿರೋ ಮೆಡಿಸಿನ್ ಬೇರೆ ಇರ್ಬೋದು. ಸೊ ಎಲ್ಲರ ದೇಹನೂ ವಿಧ ವಿಧವಾಗಿ ಲಕ್ಷಣಗಳಿರುತ್ತೆ. ಸೊ ಅದೇ ರೀತಿ ಹೋಮಿಯೋಪತಿಯಲ್ಲೂ ಕೂಡ ನಿಮ್ಮದು ಲಕ್ಷಣಗಳ ಮೇಲೆ ನಾವು ಮೆಡಿಸಿನ್ಸನ್ನು ಕೊಡ್ತಿರ್ತೀವಿ. ನೆಕ್ಸ್ಟ್, ಹೋಮಿಯೋಪತಿ ಈಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ like cures like. That is, if a substance causes a symptom in a healthy person, giving the person a very small amount of the same substance may urge the illness ಅಂತ ಹೇಳ್ಬೋದು. ಸೊ ಲೈಕ್ ಕ್ಯೂರ್ಸ್ ಲೈಕ್ ಇಸ್ ದ ಪ್ರಿನ್ಸಿಪಲ್ ಹೋಮಿಯೋಪತಿದು ಅಂದರೆ ಲೈಕ್ ಕ್ಯೂರ್ಸ್ ಲೈಕ್ ಅಂದರೆ, ನೀವು ಯಾವುದು ನಿಮಗೆ ಒಂದು ರೋಗವನ್ನು ತಂದಿರ್ತದೋ ಅದೇ ನಿಮಗೆ ರೋಗವನ್ನು ಹೋಗುವಂಥ ಶಕ್ತಿ ಕೂಡ ಇದೆ. ಅದು ಸ್ವಲ್ಪ ಡೋಸಲ್ಲಿ ನೀವು ಮೆಡಿಸಿನ್ ಫಾರ್ಮಲ್ಲಿ ತೊಗೊಂಡ್ರೆ, ಹೋಮಿಯೋಪತಿ ಮೆಡಿಸಿನ್ ಫಾರ್ಮಲ್ಲಿ ತೊಗೊಂಡ್ರೆ ಅದು ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಹೌ ಡು ಯು ಡೈಲ್ಯೂಟ್ ಅ ಮದರ್ ಟಿಂಚರ್? ಮದರ್ ಟಿಂಚರ್ ಅಂದ್ರೇನು? ಓಕೆ, ದ ಕಂಟಾಸೆಮಲ್ ಈಸ್ ದೆನ್ ಡೈಲ್ಯೂಟೆಡ್ ಮೆನಿ ಟೈಮ್ಸ್. ಆಫ್ಟರ್ ಈಸ್ ಡೈಲ್ಯೂಷನ್ ದ ಸೊಲ್ಯೂಷನ್ ಈಸ್ ಶೇಕನ್ ಆರ್ ಸಕ್ಸಸ್ಡ್ ಅಂತ ಹೇಳ್ಬೋದು. ದಿಸ್ ಶೇಕಿಂಗ್ ಆಕ್ಟಿವೇಟ್ಸ್ ದ ರೆಮಿಡಿ. ದ ಸೊಲ್ಯೂಷನ್ ಈಸ್ ದೆನ್ ಮೇಡ್ ಇನ್ ಟು ಪಿಲ್ಸ್, ಪೌಡರ್ಸ್, ಟಿಂಚರ್ಸ್ ಆರ್ ಕ್ರೀಮ್ಸ್. 1x potency is created by mixing 1 part of mother tincture and 9 part of alcohol or distilled water. So 1x ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ, 1 part of medicine and 9 part of alcohol ಆದರೂ ಇರ್ಬೋದು ಅಥವಾ ಡಿಸ್ಟಿಲ್ಡ್ ವಾಟರ್ ಆದರೂ ಇರ್ಬೋದು. ಸೊ ಈ ರೀತಿ ಪ್ರೊಸೆಸ್ಸಿಂದ ಮಾಡಿ ಪಿಲ್ಸ್ ಮಾಡ್ತಾರೆ, ಪೌಡರ್ಸ್ ಮಾಡ್ತಾರೆ, ಟಿಂಚರ್ಸ್ ಮಾಡ್ತಾರೆ, ಕ್ರೀಮ್ಸ್ ಮಾಡ್ಬೋದು. ಸೊ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಹೋಮಿಯೋಪತಿ? The basic principle of homeopathy is that a substance that triggers a certain disease can also be used to treat that disease, and this is called the law of similars, which is the like cures like. ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದಲ್ಲ, ಅದೇ ರೀತಿ ದ ಲಾ ಆಫ್ ಸಿಮಿಲರ್ಸ್ ಅಂತ ಹೇಳ್ತೀವಿ. ಯಾವುದು ನಿಮಗೆ ಡಿಸೀಸನ್ನು ಕಾಸ್ ಮಾಡಿದೆಯೋ, ಯಾವುದು ನಿಮಗೆ ಒಂದು ರೋಗಗಳನ್ನು ತಂದಿದೆಯೋ, ಅದೇ ರೋಗ ಅದೇ ಒಂದು ತಂದಿರೋ ಕಾರಣಗಳಿಂದ ನಿಮಗೆ ರೋಗವನ್ನು ಬೆಳಗಡೆ ವಾಸಿ ಮಾಡುತ್ತೆ. What is the single remedy in homeopathy? The homeopath gives the remedy once in single dose, then monitors the responses for weeks to months. This is called constitutional treatment in classical homeopathy. Classical homeopathy ಅಂತಂದ್ರೆ ಸಿಂಗಲ್ ಡೋಸ್ ಪ್ರಿಸ್ಕ್ರೈಬ್ ಮಾಡೋದು. ಯಾವಾಗ ಸಿಂಗಲ್ ಡೋಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಅಂತಂದ್ರೆ, ಒಂದು ಸಿಂಗಲ್ ಡೋಸನ್ನು ಕೊಟ್ಬಿಟ್ಟು ಸ್ವಲ್ಪ ವೀಕ್ಸ್ ಅಥವಾ ಮಂತ್ಸ್ ಗಟ್ಟಲೆ ನಿಮ್ಮನ್ನು
ಪರೀಕ್ಷೆ ಮಾಡೋದು. ದ ವೇರಿಯೇಷನ್ ಆಫ್ ಡೋಸಿಂಗ್ ಯೂಸಸ್ ಲಿಕ್ವಿಡ್ LM ರೆಮಿಡೀಸ್. ಹೋಮಿಯೋಪತ್ಸ್ ಯೂಶುವಲಿ ರಿಕಮೆಂಡ್ ಡೋಸಿಂಗ್ ಒನ್ಸ್ ಆರ್ ಟ್ವೈಸ್ ಡೈಲಿ ಆರ್ ವೀಕ್ಲಿ ಆರ್ ಮಂತ್ಲಿ ಬೇಸ್ಡ್ ಆನ್ ಇಟ್ಸ್ ಪೊಟೆನ್ಸಿಯಮ್. ಸೊ ಯಾವುದೇ ನಿಮಗೂ ಡೌಟ್ ಇತ್ತು ಅಂತಂತಂದರೆ, ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ಅದೇ ರೀತಿ ನೀವು ಹೆಚ್ಚಾಗಿ ನೆಕ್ಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋಗಳನ್ನು ನಿಮಗೆ ಅಪ್ಡೇಟ್ ಆಗಬೇಕು ಅಂತಂದರೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ